ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 AC ಕಾರು ಸೇಲಿಗೆ ಬಂದಿದೆ. ವೀಕ್ಷಕರೇ, ಒಂದು ಶೋರೂಮಿಂದ ಫಿಟ್ಟಿಂಗ್ ಆಗಿರೋಂಥ ಒಂದು LPG ಗ್ಯಾಸ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ವಿತ್ 2008 8-9 ಮಾಡಲು ರಿಜಿಸ್ಟ್ರೇಷನ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಆಗಿರ್ತೀವಿ. ಡಿಸ್ಪ್ಲೇ ಮೇಲೆ ನಿಮಗೆ ಗಾಡಿ ಓನರ್ ನಂಬರ್ ಸಿಗುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಿಗಾದ್ರೂ ಒಂದು ಮಾರುತಿ 800 ಒಳ್ಳೆ ಮಾಡಲಿರೋಂಥ ಒಂದು ಗಾಡಿ, ಚೆನ್ನಾಗಿರೋಂಥ ಒಂದು ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರೋಂಥ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದು ಮಾರುತಿ 800 ಎಸಿನಾ ಅಥವಾ ಬರೀ 800? ಎಸಿ ಓಕೆ, ಮಾಡಲಿ ಸರ್. ಎಸಿ MRF ನ್ಯೂ ಟೈರ್ ಹಾಕ್ಸಿದ್ದೀನಿ ಮೊನ್ನೆ. ಓಕೆ, 2008-9 ರಿಜಿಸ್ಟ್ರೇಷನು. 2008-9. 2008-9 ರಿಜಿಸ್ಟ್ರೇಷನು. ಓಕೆ ಆಮೇಲೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ, ಚೆನ್ನಾಗಿದೆ. ಓಕೆ, ನಾನೇ ಓನರು, ನನ್ನ ಹೆಸರಿಗೆ ಇರೋದು. ಈಗ ಎಷ್ಟಾಗಿದ್ದಾರೆ ಓನರ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ, ಈಗ 6th ಸರ್, ನಾನು ತಗೋಬೇಕಾದ್ರೆ 5 ಓನರ್ ಇತ್ತು, ಈಗ ನನ್ನ ಹೆಸರಿಗೆ ಮಾಡಿದ್ದೀನಿ, 6 ಓನರ್ ಆಗಿದೆ. ಓಕೆ, ಈಗ ಆಲ್ರೆಡಿ ತೊಗೊಳೋರು 7 ಆಗ್ತಾರೆ. ತಗೊಳ್ಳೋರು 7 ಆಗ್ತಾರೆ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿದು? ಸರ್ ಕಿಲೋಮೀಟ್ರ್ ಸ್ವಲ್ಪ ಮೀಟ್ರ್ ಏನೋ ಟ್ರಬಲ್ ಆಗಿತ್ತು, ಅದು ಪ್ರಾಬ್ಲಮ್ ಆಗಿತ್ತು. ಓಕೆ, ಅದು ಇದೆ, ಈಗ ಹೊಸದಾಗಿ ಮಾತ್ರ ರೆಡಿ ಮಾಡ್ತೀನಿ. ಅದು ಈಗ 1.5 ಏನೋ ಓಡಿದೆ. ಓಕೆ, ಇದು CNGನೇ LPGನೇ ಇರೋದು? ಇದು LPG ಸರ್. ಹಾಂ, ಓಕೆ. ಕಂಪ್ನಿಯಿಂದಾನೇ ಅಪ್ರೂವಲ್ ಇದು ಟ್ಯಾಂಕ್. ಶೋರೂಮಿಂದನೇ ಮಾರುತಿ ಶೋರೂಮಿಂದಾನೇ ಅಪ್ರೂವಲ್. ಹಾಂ, ಲಾಂಗ್ ಬರುತ್ತೆ ಟ್ಯಾಂಕ್. ಓಕೆ, ಶಾರ್ಟ್ ಲಾಂಗ್ ಬರುತ್ತೆ. ಎಷ್ಟು ಕೆಜಿ ಸರ್ ಟ್ಯಾಂಕ್ ಅದು ಬರೋದು LPGದು? ಸರ್ ಒಂದು ಸಿಲಿಂಡರ್ಗೆ ಒಂದು 2-3 kg ಕಡಿಮೆ ತುಂಬೋದು ಮನೆಯದಾದರೆ. ಇಲ್ಲಾಂದರೆ ಒಂದು 10 kg ತುಂಬೋದು. ಓಕೆ, ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೈಲೇಜ್ ಒಂದು ಪೆಟ್ರೋಲಲ್ಲೇ ಒಂದು 18-20 ಬರುತ್ತೆ ಸರ್, ಪೆಟ್ರೋಲಲ್ಲೇ. ಹಂಗಾಗಿ ಅದು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಪೆಟ್ರೋಲಲ್ಲೇ ರನ್ ಮಾಡ್ತಿರೋದು. LPG ಆದರೆ ಒಂದು ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರ್ಬೋದು. ಎಕ್ಸ್ಟ್ರಾ ಬರ್ಬೋದು. ಬಟ್ ಏನಂದರೆ ಈಗ ಪೆಟ್ರೋಲಿಗೆ ಚೆನ್ನಾಗಿದೆ, ಹಂಗಾಗಿ ಪೆಟ್ರೋಲಲ್ಲೇ ಓಡಿಸ್ತೀನಿ ಸರ್. ಓಕೆ, ಈಗ FC ಎಲ್ಲ ರನ್ನಿಂಗ್ ಇದಾವಲ್ಲ? FC ಎಲ್ಲ ಫುಲ್ 29 ತನಕ ಇದೆ. FC. ಓಕೆ, ಇಂಜಿನು ಹೆಂಗಿದೆ ಕಂಡೀಷನು? ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ರನ್ನಿಂಗ್. ನಾನೆಲ್ಲ ಬೆಂಗಳೂರು ಮೈಸೂರೆಲ್ಲ ಅದರಲ್ಲ ಅಡ್ಡಾಡೋದು. ಪ್ಲಾಟ್ಫಾರಮ್ ಒಳಗಡೆ ಸೀಟ್ ಕವರ್ಸು ಏನು ಟಿಂಕರ್ಸ್ ಏನೂ ಇಲ್ಲ, ಎಲ್ಲ ಲೆದರ್ ಕುಷನ್ ಇದೆ. ಹಂಗಾರೆ ಗಾಡಿ ತೊಗೊಂಡು ಆರಾಮ್ ಓಡಿಸ್ಕೊಬೋದು ಯಾರಾದ್ರು? ಓಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈಗೇನು ಮಾಡೋಂಗಿಲ್ಲ ಸದ್ಯಕ್ಕೆ. ಒಟ್ಟು ಸರಿ. ಗಾಡಿ ಇರೋದು ಎಲ್ಲಿದು? ಹೊಸದುರ್ಗ ಸಿಟಿನಾ? ಟೌನ್. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಒಂದು 25 ಹೇಳ್ತೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 1:10 ಬಂದರೆ ಬಿಟ್ಬಿಡ್ತೀನಿ ಫೈನಲ್. 1:10 ಬಂದರೆ ಬಿಡ್ತೀರಾ? ಅದೇ ಫೈನಲ್ಲಾ? ಹೌದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೆ ನಂಬರ್ ನಾನು. ಓಕೆ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿಯವರೇ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಮಾತಾಡೋದು ಅವ್ರ ಕಡೆ ನೀವು ಏನಾದರೂ ಡಿಸ್ಕಷನ್ ಮಾಡ್ಬೇಕಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ನೀವು ಒಂದ್ಸಲ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆ ನೀವು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಪ್ರೆಸೆಂಟ್ ನೀವು ಏನೇಂದ್ರೂ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ಒಂದು ಕೂತ್ಕೊಂಡು ವ್ಯವಹಾರವನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಯಾಕಂದರೆ ಈಗ ಗಾಡಿ ವಿಡಿಯೋ ನೋಡಿಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ಹಿಂಗೆ ಅಡ್ವಾನ್ಸ್ ಹಾಕ್ತೀವಿ ಅಂತ ಹೇಳ್ಬಿಡ್ತಾರೆ. ಫೋನ್ಪೇ ಗೂಗಲ್ ಪೇಲಿ ಈ ಥರ ಮಾಡ್ಬಿಡೋದು, ಅಡ್ವಾನ್ಸ್ ಹಾಕಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಗಾಡಿ ಇಷ್ಟ ಆಗಲಿಲ್ಲ ಅಂದರೆ ಅವರು ಅದು ಇದು ಅಂತೇಳಿ ತಕರಾರು ಮಾಡ್ಕೊಳ್ಳೋದೇನು ಬೇಡ ವೀಕ್ಷಕರೇ. ದಯವಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿನ ತಗೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಇನ್ನು ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗೆ ಅವರು ಗಾಡಿಯವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ವೀಕ್ಷಕರೇ, ಆ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ
ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ವೀಕ್ಷಕರೇ ಸಾಕು, ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ. ಕೇಳಿಸ್ಕೊಳ್ಳಿ, ನಾವು ರಿಸೀವ್ ಮಾಡಲ್ಲ. ಈ ನಂಬರ್ ಯಾರು ಕಾಲ್ ಮಾಡಬೇಡಿ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ನಿಮ್ಮ ಗಾಡಿ ಸೇಲ್ಗಿದ್ರು ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇನ್ನು ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಇರುತ್ತೆ ವೀಕ್ಷಕರೇ. ಇನ್ನೂ ಸಹ ಕೊನೆಯದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.